ಮೊದಲನೆಯ ಉತ್ತರಗಳು. ಮರಣ ಇದೆ. ಮರಣವಿದೆಯೇ ಎಂದು ಯಾರನ್ನೂ ಕೇಳಿದರೂ ಎಲ್ಲರೂ ಮರಣವಿದೆ ಎಂದೇ ಉತ್ತರಿಸಬಹುದೇ ವಿನಃ ಯಾರೂ ಮರಣವಿಲ್ಲ ಎಂದು ಹೇಳಲಾರರು. ಮರಣ ಇದೆ ಎಂದು ಉತ್ತರಿಸಲು ಕಾರಣಗಳೇನು ಎಂದು ಕೇಳಿದರೆ ಅದಕ್ಕೆ ಅವರ ಮರುತ್ತರ ಹೀಗಿರಬಲ್ಲದು. ಅನೇಕರು ಮರಣ ಹೊಂದಿದ್ದನ್ನು ಕೇಳಿದ್ದೇನೆ, ಕೆಲವರು ಮರಣ ಹೊಂದಿದ್ದನ್ನು ನೋಡಿದ್ದೇನೆ, ಈ ಅನುಭವದಿಂದ ಮರಣ ಇದೆ ಎನ್ನುವುದನ್ನು ತಿಳಿದಿದ್ದೇನೆ, ಎಲ್ಲರೂ ಒಂದಲ್ಲ ಒಂದು ದಿನ ಸಾಯುವವರೇ ಎಂದು ಓದಿದ್ದೇನೆ, ಕೇಳಿದ್ದೇನೆ, ಸಾಯದೆ ಸಾವಿರಾರು ವರ್ಷಗಳವರೆಗೂ ಬದುಕಿರುವವರನ್ನು ನೋಡಿಲ್ಲ, ಅಥವಾ ಅಂಥವರು ಇದ್ದಾರೆನ್ನುವುದನ್ನು ಓದಿಯೂ ಇಲ್ಲ, ಕೇಳಿಯೂ ಇಲ್ಲ. ಸಾವು ಎಲ್ಲ ಜೀವಿಗಳಿಗೂ ಒದಗುವಂಥದ್ದೇ ಆಗಿದೆ. ಆಯುಷ್ಯದ ಪ್ರಮಾಣ ಅಲ್ಪವಿರಬಹುದು ಅಥವಾ ದೀರ್ಘವಿರಬಹುದು, ಆದರೂ ಬದುಕು ಅನಂತ ಕಾಲದವರೆಗೂ ಮುಂದುವರಿಯುತ್ತಿರಲಾರದು. ಎಂದರೆ ಎಷ್ಟೇ ವರ್ಷ ಬದುಕಿದರೂ ಬದುಕಿನ ಕೊನೆಯೂ ಸಾವೇ ಆಗಿರುತ್ತದೆ. ಅಪಿ ಸರ್ವಂ ಜೀವಿತಲ್ಪಮೇವ ಎಂಬ ನಚಿಕೇತನ ಮಾತಿನ ಅರ್ಥ ಎಲ್ಲ ಆಯುಷ್ಯವೂ ಅಲ್ಪವೇ, ಎಲ್ಲರ ಬದುಕಿಗೂ ಆದಿ ಇದ್ದೇ ಇರುವಂತೆ ಅಂತ್ಯವೂ ಇರಲೇಬೇಕಲ್ಲವೇ? ಬದುಕಿನ ಕೊನೆ ಎಂದರೆ ಸಾವೇ ಅಲ್ಲವೇ? ಆದ್ದರಿಂದ ತಾರ್ಕಿಕವಾಗಿ ಕೂಡ ಸಾವು ಸಿದ್ಧವಾಗುತ್ತದೆ. ಮರಣವು ಯಾವಾಗ ಮತ್ತು ಹೇಗೆ ಆಗುತ್ತದೆ ಎಂದು ನಿಶ್ಚಯಿಸಲು ಬಾರದಾದರೂ ಮರಣವೇ ಇಲ್ಲವೆಂದು ಹೇಳುವುದು ಅಜ್ಞಾನವೇ ಆಗುತ್ತದೆ. ದೇಹಕ್ಕಿರುವ ಹುಟ್ಟುವುದು, ಬೆಳೆಯುವುದು, ಬದಲಾಗುವುದು ಮುಂತಾದ ಷಡ್ವಿಕಾರ, 6 ವಿಕಾರ ಅಥವಾ ಗುಣಗಳಲ್ಲಿ ಮರಣವೂ ಒಂದು. ಗೀತೆಯಲ್ಲಿ ಶ್ರೀಕೃಷ್ಣನೂ ಕೂಡ ಜಾತಸ್ಯ ಹಿ ಧ್ರುವೋ ಮೃತ್ಯುಃ, ಹುಟ್ಟಿದವರೆಲ್ಲರಿಗೂ ಸಾವು ನಿಶ್ಚಯವೇ ಎಂದು ಹೇಳಿದ್ದಾನೆ. ಮಂತ್ರಸಿದ್ಧಿಗಳಿಂದ, ಔಷಧಗಳಿಂದ, ಯೋಗಾಭ್ಯಾಸದಿಂದ, ಹಠಯೋಗದಿಂದ ಆಯುಷ್ಯವನ್ನು ವರ್ಧಿಸಿಕೊಳ್ಳಬಹುದು, ಎಂದರೆ ಮರಣವನ್ನು ಮುಂದೂಡಬಹುದು. ಆದರೂ ಸಾವನ್ನು ಇಲ್ಲವಾಗಿಸಲು ಯಾವುದೇ ಉಪಾಯವಿಲ್ಲ. ಮರಣಕ್ಕೆ ಮರಣವೇ ಇಲ್ಲ. ಮರಣ ಎಂದರೆ ದೇಹದ ನಾಶವೇ ಆಗಿದೆ. ಮರಣವು ಬದಲಾಗದ ಮತ್ತು ತಪ್ಪಿಸಿಕೊಳ್ಳಲಾಗದ ಸತ್ಯವಾಗಿರುವುದರಿಂದಲೇ ಶ್ರೀಕೃಷ್ಣನು ಮರಣದ ಕುರಿತು ಶೋಕಿಸುವುದು ವ್ಯರ್ಥವೆಂದು ಹೇಳಿದ್ದಾನೆ. ಮರಣವು ಶರೀರದ ಧರ್ಮವೇ ಎನ್ನಲು ಮರಣಂ ಧರ್ಮ ಶರೀರಿಣಾಂ ಎಂಬ ಸ್ಮೃತಿ ವಚನವೂ ಇದೆ. ಮಹಾಭಾರತದಲ್ಲಿ ಬರುವ ಪ್ರಸಿದ್ಧವಾದ ಯಕ್ಷ ಪ್ರಶ್ನೆಗಳಲ್ಲಿ ಯಕ್ಷನು ಧರ್ಮರಾಜನನ್ನು ಕೇಳುವ ಪ್ರಶ್ನೆ, ಅತ್ಯಂತ ಆಶ್ಚರ್ಯವಾದದ್ದು ಯಾವುದು? ಕಿಮಾಶ್ಚರ್ಯಂ? ಇದಕ್ಕೆ ಧರ್ಮರಾಜನ ಉತ್ತರವು, ಅಹನ್ಯಹನಿ ಭೂತಾನಿ ಪ್ರಯಾಂತಿ ಯಮ ಮಂದಿರಂ ಶೇಷಾಃ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತಃ ಪರಂ. ಪ್ರತಿದಿನವೂ ಅನೇಕ ಜೀವಿಗಳು ಸಾಯುತ್ತಿದ್ದರೂ ಅದನ್ನು ನೋಡಿಯೂ ಎಲ್ಲರೂ ತಾನು ಸಾವಿಲ್ಲದವನೇ ಎಂಬಂತೆ ವ್ಯವಹರಿಸುತ್ತಿರುವವರಲ್ಲ, ಅದೇ ಅತ್ಯಂತ ಆಶ್ಚರ್ಯಕರವಾದ ವಿಷಯವಾಗಿದೆ ಎನ್ನುವುದಾಗಿದೆ. ಯಾರಿಗೂ ಸಾವು ತಪ್ಪದೆನ್ನಲು ಇದು ಸಾಕು. ಕೊನೆಯದಾಗಿ ಮರಣವು ಇದೆಯೋ ಇಲ್ಲವೋ ಎಂಬ ಸಂಶಯಕ್ಕೆ ಕಾರಣವೇ ಇಲ್ಲ. ಮರಣವು ಇದೆ ಎಂದು ಸಿದ್ಧ ಮಾಡಬೇಕಾದ್ದೇ ಇಲ್ಲ, ಏಕೆಂದರೆ ಮರಣವು ಎಲ್ಲರ ಅನುಭವವೇ ಆಗಿದೆ. ಮರಣ ಇಲ್ಲವೆಂದು ಸಿದ್ಧ ಮಾಡಲು ಸಾಧ್ಯವೇ ಇಲ್ಲದಿರುವುದರಿಂದ ಮರಣವಿದೆಯೇ ಎನ್ನುವ ಪ್ರಶ್ನೆಯೇ ಅಸಂಬದ್ಧವಾಗುತ್ತದೆ. ಮರಣವು ಮಿದುಳಿನ ನಿಷ್ಕ್ರಿಯತೆ, ಜೀವಾಣುಗಳ ನಿಶ್ಚೇಷ್ಟೆ ಮತ್ತು ಹೃದಯದ ನಿಷ್ಕ್ರಿಯತೆ ಎಂಬ 3 ಹಂತದಲ್ಲಿ ಘಟಿಸುತ್ತದೆಂದು ವೈದ್ಯರು ಹೇಳುತ್ತಾರೆ. ಮರಣವು ಪ್ರತ್ಯಕ್ಷ ಪ್ರಮಾಣದಿಂದಲೇ ಸಿದ್ಧವಾಗುತ್ತಿದ್ದರೂ ಅದನ್ನು ಪರಿಗಣಿಸದೆ ಅನುಮಾನ ಪ್ರಮಾಣ ಎಂದರೆ ಊಹೆಯಿಂದಲೇ ಮರಣದ ಇಲ್ಲದಿರುವಿಕೆಯನ್ನು ಒಪ್ಪಿಸಲಿಕ್ಕೆ ಕೇಳುವ ಪ್ರಶ್ನೆಯೇ ಮರಣ ಇದೆಯೇ ಎನ್ನುವುದಾಗಿದೆ. ಆದ್ದರಿಂದ ಈ ಪ್ರಶ್ನೆಯೇ ಅಪ್ರಸ್ತುತವಾಗಿದೆ. ಪರಲೋಕಗಳಿಲ್ಲ. ನರಕ, ಸ್ವರ್ಗ, ಪಿತೃಲೋಕ, ಬ್ರಹ್ಮಲೋಕ ಇತ್ಯಾದಿ ಯಾವ ಲೋಕಗಳೂ ಇಲ್ಲ. ನಮ್ಮ ಯಾವ ಇಂದ್ರಿಯಗಳೂ ಅವುಗಳ ಇರುವಿಕೆಯನ್ನು ತೋರಿಸಲಾರವು. ತರ್ಕವೂ ಅವುಗಳ ಇರುವಿಕೆಯನ್ನು ಸಿದ್ಧ ಮಾಡುವುದಿಲ್ಲ. ಆ ಲೋಕಗಳಲ್ಲಿ ಯಾವುದಾರೂ ಒಂದಕ್ಕಾದರೂ ಹೋದವರು ತಿರುಗಿ ಬಂದು ಆ ಲೋಕವು ಇದೆ ಎನ್ನುವುದನ್ನು ಹೇಳಿದವರಿಲ್ಲ. ಹುಟ್ಟಿ ಸತ್ತ ಕೋಟ್ಯಾಂತರ ಜನರಲ್ಲಿ ಯಾವೊಬ್ಬನೂ ತಾನು ಸ್ವರ್ಗ, ನರಕ, ಪಿತೃಲೋಕ, ದೇವಲೋಕ, ವೈಕುಂಠ, ಕೈಲಾಸ, ಪಾತಾಳ, ಅಮರಾವತಿ ಇತ್ಯಾದಿ ಯಾವುದೇ ಒಂದು ಲೋಕವನ್ನು ನೋಡಿದ ಅಥವಾ ಅಲ್ಲಿನ ಅನುಭವಗಳನ್ನು ಹೊಂದಿದ ಬಗ್ಗೆ ಹೇಳಿಲ್ಲ ಅಥವಾ ಬರೆದಿಡಲಿಲ್ಲ. ಎಲ್ಲರೂ ಸ್ವರ್ಗ ನರಕಾದಿ ಲೋಕಗಳು ಇರುವವೆಂದು ಬೇರೆಯವರು ಹೇಳಿದ್ದನ್ನು ಕೇಳಿದ್ದೇವೆಂದೋ ಅಥವಾ ಯಾರೋ ಬರೆದಿಟ್ಟದ್ದನ್ನು ಓದಿದ್ದೇವೆಂದೋ ಹೇಳುತ್ತಾರೆಯೇ ವಿನಃ ಅವುಗಳ ಇರುವಿಕೆಗೆ ತಾವು ಸಾಕ್ಷಿಗಳೆಂದು ಹೇಳುವುದೇ ಇಲ್ಲ. ಎಂದರೆ ಇವೆ ಎಂದು ಹೇಳಲ್ಪಡುವ ಯಾವ ಪರಲೋಕವೂ ಯಾರ ಅನುಭವದಲ್ಲೂ ಇಲ್ಲ. ಪುರಾಣಗಳನ್ನೋ ಕಥೆಗಳನ್ನೋ ಬರೆದಿಟ್ಟವರು ಕೂಡ
ತಾವು ಅವುಗಳನ್ನು ನೋಡಿದ್ದೇವೆಂದು ಬರೆಯಲೇ ಇಲ್ಲ. ಸಾಮಾನ್ಯವಾಗಿ ಶುಕ, ಸನಕ, ಸನಂದ, ಸನತ್ಕುಮಾರಾದಿ ಋಷಿಗಳು ನೈಮಿಷಾರಣ್ಯವೇ ಮುಂತಾದ ಸ್ಥಳಗಳಲ್ಲಿ ಅಲ್ಲಿ ನೆರೆದಿದ್ದ ಮುನಿಜನರನ್ನು ಉದ್ದೇಶಿಸಿ ಹೇಳಿರುವ ವೃತ್ತಾಂತಗಳೆಂದೇ ಪುರಾಣಗಳು ಪ್ರಾರಂಭವಾಗುತ್ತವೆ. ಈ ಮಟ್ಟಿಗೆ ಪುರಾಣಗಳನ್ನು ಬರೆದವರ ಪ್ರಾಮಾಣಿಕತೆಯನ್ನು ನಾವೆಲ್ಲ ಶ್ಲಾಘಿಸಲೇಬೇಕು. ಏಕೆಂದರೆ ಸತ್ಯವಲ್ಲದ ಪರಲೋಕಗಳನ್ನು ತಾನು ನೋಡಿದ್ದೇನೆಂದು ಅವರು ಹೇಳುವುದೇ ಇಲ್ಲ. ಪುರಾಣದ ಕಥೆ ಅಥವಾ ವೃತ್ತಾಂತಗಳು ಶಿವನು ಪಾರ್ವತಿಗೆ ಹೇಳಿದ್ದೋ, ವಿಷ್ಣುವು ಗರುಡನಿಗೆ ಹೇಳಿದ್ದೋ ಇತ್ಯಾದಿ ಸಂವಾದ ರೂಪವಾಗಿಯೇ ಇರುವುದರಿಂದ ಆ ವಿಷಯಗಳೆಲ್ಲ ತನ್ನ ಅನುಭವಗಳೇ ಎಂದು ದೃಢೀಕರಿಸುವ ಮನುಷ್ಯ ಮಾತ್ರರು ಯಾರೂ ಇಲ್ಲ. ದೇವರುಗಳು ಇರುವರೆನ್ನುವುದು ಪುರಾಣಗಳಿಂದಲೇ ಗೊತ್ತಾಗುವುದರಿಂದ ಮತ್ತು ಆ ಪುರಾಣಗಳನ್ನು ದೇವರುಗಳೇ ಹೇಳಿರುವುದರಿಂದ ಪುರಾಣಗಳಿಗೆ ದೇವರುಗಳ ಮಾತೇ ಪ್ರಮಾಣವಾಗಿಯೂ ದೇವರ ಅಸ್ತಿತ್ವಕ್ಕೆ ಪುರಾಣಗಳೇ ಪ್ರಮಾಣವಾಗಿಯೂ ಇರುವವು. ಹೀಗಿರುವುದರಿಂದ ದೇವರುಗಳು ಇರುವುದು ಸತ್ಯವೆಂದು ತಿಳಿಸಲು ಅಗತ್ಯವಾದ ಪುರಾಣಗಳ ಸತ್ಯತೆಯು ದೇವರ ಮಾತನ್ನೇ ಅವಲಂಬಿಸಿ ನಿಶ್ಚಿತವಾಗಬೇಕಾಗಿದೆ. ಎರಡೂ ಪ್ರಮಾಣಗಳು ಒಂದನ್ನೊಂದು ಆಶ್ರಯಿಸದೆ ಪ್ರಮಾಣವಾಗಲಾರವು. ಈ ಪರಸ್ಪರಾವಲಂಬನದ ಅನಿವಾರ್ಯತೆಯೇ ಎರಡೂ ಪ್ರಮಾಣಗಳನ್ನು ಪ್ರಮಾಣಗಳಲ್ಲವೆಂದು ನಿಶ್ಚಯಿಸಲು ಕಾರಣವಾಗುತ್ತದೆ. ಎಂದರೆ ದೇವರು ಕಂಠೋಕ್ತವಾಗಿ ಹೇಳಿದ್ದಾನೆ ಎಂಬುದನ್ನು ಅನುಸರಿಸಿಯೇ ಪುರಾಣಗಳು ಸತ್ಯವೆಂದು ನಿಶ್ಚಯಿಸಲ್ಪಡಬೇಕಾಗಿವೆ. ಪುರಾಣಗಳು ದೇವರ ಇರುವಿಕೆ ಮತ್ತು ಅವನ ಶಕ್ತಿ ಮುಂತಾದವುಗಳನ್ನು ತಿಳಿಸುವುದರಿಂದಲೇ ದೇವರಿದ್ದಾನೆ ಎಂದು ನಂಬಲು ಆಧಾರವಾಗಿದೆ. ಆದ್ದರಿಂದ ಅವೆರಡೂ ಸಮಾನ ಸುಳ್ಳುಗಳೇ ಆಗುತ್ತವೆ. ಅದರ ಪರಿಣಾಮವಾಗಿ ಪುರಾಣಗಳ ಒಳತಿರುಳಾದ ಪರಲೋಕಗಳು ಇವೆ ಎನ್ನುವುದೂ ಸುಳ್ಳೇ ಆಗುತ್ತದೆ. ಸ್ವರ್ಗವೋ ನರಕವೋ ಇದ್ದರೆ ಇರಲಿ, ಅವುಗಳ ಇರುವಿಕೆಗೂ ಒಂದು ಸಬಲವಾದ ಕಾರಣವಿರಬೇಕು. ಚಂದ್ರಾದಿ ಗ್ರಹಗಳಂತೆ ನಕ್ಷತ್ರಗಳಂತೆ ದೂರ ಬಾಹ್ಯಾಕಾಶದಲ್ಲಿರುವ ಯಾವುದೋ ಆಕಾಶಕಾಯಗಳು ಇವೆ ಎಂದು ಗುರುತಿಸಿ ಅಥವಾ ಊಹಿಸಿ ಅವನ್ನೇ ಸ್ವರ್ಗಾದಿ ಹೆಸರಿನಿಂದ ಕರೆದು ಅವು ಇವೆ ಎಂದು ಹೇಳಿದ್ದಿದ್ದರೆ ಅದನ್ನು ಅಲ್ಲಗಳೆಯುವ ಅಗತ್ಯವು ಬರಲಾರದು. ಆದರೆ ಹಾಗಿಲ್ಲ. ಸ್ವರ್ಗ ನರಕಾದಿಗಳು ಮನುಷ್ಯರೊಂದಿಗೆ ನೇರವಾಗಿ ಸಂಬಂಧ ಹೊಂದಿವೆ ಎನ್ನುವುದು ಆಕ್ಷೇಪಾರ್ಹವಾಗಿದೆ. ಮನುಷ್ಯರು ಮರಣಾನಂತರ ತಮ್ಮ ಪುಣ್ಯ ಪಾಪಗಳ ಫಲಗಳನ್ನು ಅನುಭವಿಸಲು ಅಂಥ ಲೋಕಗಳಿಗೆ ಹೋಗುತ್ತಾರೆನ್ನುವುದೂ, ಅಲ್ಲಿ ತಮ್ಮ ಯೋಗ್ಯತಾನುಸಾರ ಸುಖ ದುಃಖಾದಿಗಳನ್ನು ಅನುಭವಿಸಿ ಪುನಃ ಇಲ್ಲಿಗೆ ಹಿಂದಿರುಗುತ್ತಾರೆ ಎನ್ನುವುದನ್ನು ಆಕ್ಷೇಪಿಸದೆ ಅನ್ಯ ಮಾರ್ಗವಿಲ್ಲ. ಏಕೆಂದರೆ ಪುಣ್ಯವನ್ನೋ ಪಾಪವನ್ನೋ ಮಾಡಿದ ಶರೀರಗಳೇ ಇಲ್ಲವಾದಾಗ ಇಲ್ಲದ ಶರೀರಗಳನ್ನು ಆ ಲೋಕಗಳಲ್ಲಿ ಶಿಕ್ಷಿಸುವುದೋ ಮುದಿಸುವುದೋ ಸಾಧ್ಯವಾಗುವುದಿಲ್ಲ. ಇಷ್ಟೇ ಅಲ್ಲ, ಅಲ್ಲಿ ಸುಖ ದುಃಖಾದಿಗಳನ್ನು ಕೊಡುವ ಉದ್ದೇಶವೇನು? ಶಿಕ್ಷೆಗಳನ್ನು ಕೊಡುವ ಉದ್ದೇಶವೇನು? ಮಾಡಿದ ತಪ್ಪಿಗೆ ಶಿಕ್ಷೆಯೋ? ಇನ್ನು ಮುಂದೆ ಅಂಥ ತಪ್ಪುಗಳನ್ನು ಮಾಡಬಾರದೆಂಬ ಪಾಠ ಕಲಿಸುವುದು ಶಿಕ್ಷೆಯೋ? ಮಾಡಿದ ತಪ್ಪಿಗಾಗಿಯೇ ಶಿಕ್ಷೆ ಎನ್ನುವುದಾದರೆ ವಿಧಿಸಿದ ಶಿಕ್ಷೆಯು ಹಿಂದೆ ಘಟಿಸಿದ ಘಟನೆಯನ್ನು ಘಟಿಸಿಲ್ಲದಂತೆ ಮಾಡಲಾರದು. ಅದರಿಂದಾದ ಪರಿಣಾಮಗಳನ್ನು ನಿವಾರಿಸಲಾರದು. ಪಾಠ ಕಲಿಸುವುದೆಂದರೆ ಪುನಃ ಇನ್ನೊಂದು ಜನ್ಮದಲ್ಲಿ ಮತ್ತೆ ಅಂತಹ ಪಾಪಗಳನ್ನು ಮಾಡದಂತೆ ಅಥವಾ ಪುಣ್ಯಗಳನ್ನು ಮಾಡುವಂತೆ ಪ್ರಚೋದಿಸುವುದೇ ಅಲ್ಲವೇ? ಈ ಉದ್ದೇಶದಿಂದಲ್ಲದಿದ್ದರೆ ಯಾರೂ ಆ ಲೋಕಗಳಿಗೆ ಹೋಗುವ ಅಗತ್ಯವೇ ಇರುತ್ತಿರಲಿಲ್ಲ. ಸ್ವರ್ಗಲೋಕದಲ್ಲಿ ಅನುಭವಿಸಿದ ಸುಖ ಭೋಗಗಳನ್ನು ನೆನಪಿಸಿಕೊಂಡು ಈ ಜನ್ಮದಲ್ಲಿ ಯಾರೂ ಪುಣ್ಯಕರ್ಮಗಳನ್ನು ಮಾಡುವುದು ಕಂಡುಬರುವುದಿಲ್ಲ. ನರಕವಾಸದ ಕಹಿ ಅನುಭವವನ್ನು ನೆನಪಿಸಿಕೊಂಡ ಪರಿಣಾಮವಾಗಿಯೇ ಪಾಪಗಳನ್ನು ಮಾಡದಿರಲು ನಿಶ್ಚಯಿಸಿಕೊಂಡು ಅದರಂತೆ ನಡೆಯುವವರೂ ಕಂಡುಬರುವುದಿಲ್ಲ. ಪರಲೋಕಗಳಲ್ಲಿ ಹೊಂದಿದ ಅನುಭವದ ಕಾರಣವನ್ನು ಒಡ್ಡಿ ಪಾಪಕರ್ಮಗಳನ್ನು ಮಾಡದಿರುವ ಅಥವಾ ಪುಣ್ಯಕರ್ಮಗಳನ್ನು ಹೆಚ್ಚಾಗಿ ಮಾಡುವ ನಿಶ್ಚಯವನ್ನು ಮಾಡಿದ್ದೇವೆ ಎಂದು ಯಾರೂ ಹೇಳುವುದಿಲ್ಲ. ಇದರಿಂದಾಗಿ ಯಾವ ಉದ್ದೇಶದಿಂದಾಗಿ ಪರಲೋಕಗಳು ಇವೆ ಎನ್ನುತ್ತಿದ್ದಾರೋ ಆ ಉದ್ದೇಶವೇ ನೆರವೇರದಿರುವುದರಿಂದ ಪರಲೋಕಗಳ ಕಥೆಗೆ ಆಧಾರವೇ ಇಲ್ಲವಾಗುತ್ತದೆ. ಸ್ವರ್ಗ ನರಕಾದಿ ಲೋಕಗಳು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ ಆಗಿ ಆ ಶಬ್ದಗಳೇ ಅರ್ಥಹೀನವಾಗುತ್ತವೆ. ರಂಪ ಮಾಡುತ್ತಿರುವ ಮಗುವನ್ನು ಸುಮ್ಮನಿರಿಸಲು ಅಮ್ಮನು ತಾನು ಕರೆಯುತ್ತೇನೆಂದು ಹೇಳುವ ಗುಮ್ಮವು ಯಾವುದೆಂದು ಅಮ್ಮನಿಗೇ ಗೊತ್ತಿಲ್ಲದಂತೆ ಪರಲೋಕಗಳ ಕಥೆಯಾಗಿದೆ. ಈ ವೈಜ್ಞಾನಿಕ ಯುಗದಲ್ಲಿ ಚಂದ್ರಲೋಕಕ್ಕೆ ಮನುಷ್ಯರು ಹೋಗಿ ಬಂದಿದ್ದಾರೆ. ಹಾಗೆ ಹೋಗಿ ಬಂದವರು ಯಾರೂ ಅಲ್ಲಿ ಪಿತೃಗಳೋ ಅಥವಾ ದೇವತೆಗಳೋ ಇರುವುದನ್ನು ಹೇಳಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಯಾವ ಸೂಕ್ಷ್ಮ ಜೀವಿಗಳೂ ಇಲ್ಲ ಎಂದು ದೃಢಪಡಿಸಿದ್ದಾರೆ. ಅಲ್ಲಿ ಜೀವಿಗಳಿಗೆ ಬದುಕಿರಲು ಅನುಕೂಲವಾದ ಪರಿಸರವೇ ಎಂದರೆ ಗಾಳಿ, ನೀರು, ಸಸ್ಯಗಳೇ ಮುಂತಾದವುಗಳು ಯಾವುವೂ ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಗ್ರಾಮ, ನಗರ, ಪಟ್ಟಣಗಳೋ
ಅವುಗಳ ಅವಶೇಷಗಳೋ ಅಥವಾ ಅವುಗಳಿದ್ದಿರಬಹುದಾದ ಇನ್ನಿತರ ಯಾವುದಾದರೂ ಕುರುಹುಗಳೋ ಕಂಡುಬರಲಿಲ್ಲವಾದ ಕಾರಣ ಹಿಂದೆಂದೂ ಅಲ್ಲಿ ವಸತಿ ಇತ್ತು ಎನ್ನುವುದನ್ನೂ ಅಲ್ಲಗಳೆಯಬೇಕಾಗುತ್ತದೆ. ಮಂಗಳ ಗ್ರಹಕ್ಕೆ ಆಕಾಶನೌಕೆಗಳನ್ನು ಕಳುಹಿಸಿ ಅಲ್ಲಿಯೂ ಯಾವ ಜೀವಿಗಳು ಇಲ್ಲವೆನ್ನುವುದನ್ನು ಈಗ ದೃಢಪಡಿಸಲಾಗಿದೆ. ಮಂಗಳ ಗ್ರಹದಲ್ಲಿಯೂ ನೀರು, ಗಾಳಿ, ಸಸ್ಯ ಇತ್ಯಾದಿಗಳಿಲ್ಲದಿರುವುದರಿಂದ ಅಲ್ಲಿಯೂ ಯಾವ ಜೀವಿಯೂ ಇದ್ದಿರುವ ಸಾಧ್ಯತೆಯೂ ಇಲ್ಲ. ಶನಿಗ್ರಹದವರೆಗೂ ಆಕಾಶನೌಕೆಗಳನ್ನು ಕಳುಹಿಸಲಾಗಿದೆ. ಶನಿ, ಗುರು ಮುಂತಾದ ಗ್ರಹಗಳ ಸುತ್ತಲೂ ಸುತ್ತುತ್ತಿರುವ ಉಪಗ್ರಹ ಅಥವಾ ಚಂದ್ರಗಳನ್ನು ಪರೀಕ್ಷಿಸಲಾಗಿದೆ. ಎಲ್ಲೆಲ್ಲೂ ಯಾವ ತೆರನಾದ ಜೀವಿಗಳೂ ಇದುವರೆಗೂ ಕಂಡುಬರಲಿಲ್ಲ. ಅತ್ಯಂತ ಬಲಿಷ್ಠವಾದ ದೂರದರ್ಶಕಗಳನ್ನು ಬಳಸಿ ನಕ್ಷತ್ರಗಳ, ಧೂಮಕೇತುಗಳ, ಇತರ ಆಕಾಶಕಾಯಗಳ ವಿವರಗಳನ್ನೆಲ್ಲ ಸಂಗ್ರಹಿಸಲಾಗಿದೆ. ಸಮುದ್ರದ ಅತ್ಯಂತ ಆಳದಲ್ಲಿರುವ, ಭೂಮಿಯ ಅಡಿಯಲ್ಲಿರುವ, ಬಾಹ್ಯಾಕಾಶದಲ್ಲಿರುವ ಅತಿ ದೂರದ ವಸ್ತುಗಳ ಇರುವಿಕೆಯನ್ನು ಶ್ರವಣಾತೀತ ಧ್ವನಿ ತರಂಗಗಳನ್ನು, ಕ್ಷ-ಕಿರಣ, ಗಾಮಾ-ಕಿರಣ, ಲೇಸರ್ ಇತ್ಯಾದಿಗಳನ್ನು ಬಳಸಿ ಶೋಧಿಸಲು ಸಾಧ್ಯವಿರುವ ಈ ವೈಜ್ಞಾನಿಕ ಯುಗದಲ್ಲಿ ಮನುಷ್ಯನ ಬುದ್ಧಿಶಕ್ತಿಯ ವ್ಯಾಪ್ತಿಯಿಂದ ಯಾವುದೇ ಲೋಕಗಳು ಅವು ಇರುವುದೇ ಹೌದಾದರೆ ತಪ್ಪಿಸಿಕೊಂಡು ಇರಲಾರವು. ಸೌರಮಂಡಲದಲ್ಲಿರುವ ಎಲ್ಲ ಗ್ರಹಗಳನ್ನೂ, ಆಕಾಶಕಾಯಗಳನ್ನೂ, ಅದರಾಚೆಯೂ ಇರುವ ನಕ್ಷತ್ರಗಳನ್ನೂ ಕಂಡುಹಿಡಿಯಲಾಗಿದೆ. ಆದರೆ ಇದುವರೆಗೂ ಸ್ವರ್ಗವೋ, ನರಕವೋ, ಪಿತೃಲೋಕವೋ, ದೇವಲೋಕವೋ, ಗಂಧರ್ವಲೋಕವೋ ಎಲ್ಲೆಲ್ಲೂ ಸಿಗಲಿಲ್ಲ. ಸಮುದ್ರದ ಆಳಗಳನ್ನೆಲ್ಲ ಅಳೆದು ಶಾಂತ ಮಹಾಸಾಗರದಲ್ಲಿರುವ ಒಂದು ಆಳವೇ ಅತ್ಯಂತ ಆಳವಾದ ಪ್ರದೇಶವೆಂದು, ಭೂಪ್ರದೇಶವನ್ನೆಲ್ಲ ಅಳೆದು ಗೌರೀಶಂಕರ ಎವರೆಸ್ಟ್ ಶಿಖರವೇ ಅತ್ಯಂತ ಎತ್ತರವಾದ ಭೂಪ್ರದೇಶವೆಂದು ಕಂಡುಹಿಡಿಯಲಾಗಿದೆ. ಎಂದರೆ ಭೂಮಿಯಲ್ಲಿಯಾಗಲಿ, ಸಮುದ್ರದಲ್ಲಿಯಾಗಲಿ, ಆಕಾಶದಲ್ಲಿಯಾಗಲಿ ಎಲ್ಲೂ ಯಾವುದೇ ಪುರಾಣ ಪ್ರಸಿದ್ಧ ಲೋಕಗಳಿರುವುದು ಕಂಡುಬರಲಿಲ್ಲ. ಗೋಮುಖದ ಸಮೀಪವಿರುವ ಕೈಲಾಸ ಪರ್ವತದ ಮೇಲೆ ಶಿವಪಾರ್ವತಿಯರೋ, ನಂದಿಯೋ, ಶಿವಗಣಗಳೋ ಕಂಡುಬರಲಿಲ್ಲ. ಅವರೆಲ್ಲ ಇದ್ದ ಕುರುಹುಗಳೂ ಸಿಗಲಿಲ್ಲ. ಎಲ್ಲ ಸಾಗರಗಳ ಆಳ, ಉದ್ದ, ಅಗಲಗಳನ್ನೆಲ್ಲ ಹುಡುಕಿದರೂ ಎಲ್ಲೆಡೆ ಉಪ್ಪು ನೀರೇ ವಿನಃ ಹಾಲಿನ ಸಮುದ್ರ ಅಥವಾ ಕ್ಷೀರಸಾಗರವು ಎಲ್ಲಿಯೂ ಸಿಗಲಿಲ್ಲ. ಪರಲೋಕಗಳ ಇರವು ಸಿದ್ಧವಾಗದಿರುವುದರಿಂದ ಅವು ಕಥೆಗಳೊಳಗಿನ ಕಲ್ಪನಾ ಲೋಕಗಳೇ ವಿನಃ ಸತ್ಯವಲ್ಲವೆಂದು ಅನಿವಾರ್ಯವಾಗಿ ಒಪ್ಪಲೇಬೇಕಾಗುತ್ತದೆ. ಒಂದೊಮ್ಮೆ ಪರಲೋಕಗಳನ್ನು ಇವೆ ಎಂದು ಒಪ್ಪಬೇಕಾದರೆ ಅವುಗಳು ಇವೆ ಎಂದು ಹೇಳುವ ಋಷಿಮುನಿಗಳಾದರೂ ಅವುಗಳ ಇರವನ್ನು ತಿಳಿದಿರಬೇಕಲ್ಲವೇ? ನಮ್ಮ ಯಾವ ಇಂದ್ರಿಯಗಳಿಗೂ ಗೋಚರವಾಗದ ಪರಲೋಕಗಳನ್ನು ಋಷಿಮುನಿಗಳ ಮಾತಿನಿಂದಲೇ ಒಪ್ಪುವುದಾದರೂ ಹೇಗೆ? ಋಷಿಮುನಿಗಳು ನಮ್ಮೆಲ್ಲರಂತೆ 5 ಇಂದ್ರಿಯಗಳುಳ್ಳವರೇ ವಿನಃ ಪರಲೋಕಗಳನ್ನು ಗ್ರಹಿಸಲು ಅವರಿಗೆ 6ನೆಯ ಇಂದ್ರಿಯವೇನೂ ಇರುವುದು ಸಾಧ್ಯವಿಲ್ಲವಲ್ಲವೇ? 6ನೆಯ ಇಂದ್ರಿಯವು ಹೇಗೆ ಅಸಂಭವವೋ ಹಾಗೆಯೇ ಪರಲೋಕಗಳಿರುವುದೂ ಅಸಂಭವವೇ. ಪುನರ್ಜನ್ಮವಿಲ್ಲ. ಪುನರ್ಜನ್ಮ ಎಂಬ ಶಬ್ದವು ಪುನಃ ಮತ್ತು ಜನ್ಮ ಎಂಬ 2 ಶಬ್ದಗಳ ಜೋಡಣೆಯಿಂದ ನಿರ್ಮಿಸಲ್ಪಟ್ಟ ಒಂದು ಪದಪುಂಜವಾಗಿದೆ. ಎಲ್ಲ ಶಬ್ದಗಳು ಅಥವಾ ಪದಪುಂಜಗಳು ಒಂದೊಂದು ಸತ್ಯವಾದ ವಸ್ತುವಿನ ಇರವನ್ನೇ ತಿಳಿಸುವ ಧ್ವನಿ ಸಂಕೇತಗಳಾಗಿವೆ ಎಂದೇನಿಲ್ಲ. ಅಥವಾ ಎಲ್ಲ ಶಬ್ದಗಳು ಸತ್ಯವಾದ ವಸ್ತುವಿನ ಇರವನ್ನು ತಿಳಿಸುವ ಉಚ್ಚರಿಸಲ್ಪಡುವ ಧ್ವನಿಯಾಗಿರಲೇಬೇಕೆಂಬ ನಿಯಮವೂ ಇಲ್ಲ. ಮೊಲದ ಕೊಂಬು, ಬಂಜೆಯ ಮಗ, ಗಗನಕುಸುಮ, ಗೂಗೆಗಳ ರಾತ್ರಿ, ಕಪ್ಪು ಬೆಂಕಿ, ಬಯಲಿನ ಹೆಬ್ಬಾಗಿಲು ಇತ್ಯಾದಿ ಶಬ್ದಗಳು ಯಾವುದೇ ಅಸ್ತಿತ್ವವುಳ್ಳ ಸತ್ಯವಸ್ತುಗಳನ್ನು ಪ್ರತಿನಿಧಿಸುವ ಶಬ್ದಗಳಲ್ಲ. ಹಾಗಿದ್ದರೂ ಆ ಶಬ್ದಗಳ ಬಳಕೆಯಿದೆ, ಏಕೆಂದರೆ ಅವುಗಳನ್ನು ಊಹಿಸುವವರಿದ್ದಾರೆ. ಅದೇ ರೀತಿಯಲ್ಲಿ ಪುನರ್ಜನ್ಮವೆಂಬ ಶಬ್ದವು ಸತ್ಯವಾದ ಯಾವುದೇ ಅರ್ಥವನ್ನು ಸಂಕೇತಿಸುವುದಿಲ್ಲ. ಪುನರ್ಜನ್ಮ ಎಂಬ ಶಬ್ದವೇ ಆ ಶಬ್ದವು ಯಾವುದೇ ಅರ್ಥವನ್ನು ಸೂಚಿಸುವುದಿಲ್ಲ ಎನ್ನುವುದನ್ನು ಸಕಾರಣವಾಗಿಯೇ ಸಂಕೇತಿಸುತ್ತದೆ. ಒಮ್ಮೆ ಸತ್ತ ಯಾವುದೂ ಇನ್ನೊಮ್ಮೆ ಸಾಯಲು ಸಾಧ್ಯವಿಲ್ಲದಿರುವಂತೆ ಹುಟ್ಟಿರುವ ಯಾವುದೂ ಮತ್ತೆ ಹುಟ್ಟಲಾರದು. ಹುಟ್ಟಿದ್ದು ಸತ್ತೀತೇ ವಿನಃ ಮತ್ತೆ ಹುಟ್ಟುವುದೆನ್ನುವುದು ಅರ್ಥವಿಲ್ಲದ ಮಾತು. ಹುಟ್ಟಿದ್ದು ಸಾಯುವುದು ಪ್ರಕೃತಿಯ ನಿಯಮ. ಆದರೆ ಸತ್ತದ್ದು ಹುಟ್ಟುವುದು ಪ್ರಕೃತಿಯಲ್ಲೇ ಇಲ್ಲ. ಪುನಃ ಹುಟ್ಟುವ ಎಂದರೆ ಬದುಕನ್ನು ಬೆಳೆಸುವ ಅಗತ್ಯವೇ ಇದ್ದರೆ ಸಾವು ಅನಗತ್ಯವಾಗಿತ್ತು. ಭಸ್ಮೀಭೂತಸ್ಯ ದೇಹಸ್ಯ ಪುರಾಗಮನಂ ಕುತಃ? ಸುಟ್ಟು ಬೂದಿಯಾದ ಅಥವಾ ಮಣ್ಣಾದ ಶರೀರವು ಮತ್ತೆ ಬರುವುದು ಹೇಗೆ? ಹುಟ್ಟೆಂದರೆ ಶರೀರದ ಉತ್ಪನ್ನವೇ ಅಲ್ಲವೇ? ದೇಹದ ನಾಶವೇ ಅಲ್ಲವೇ ಮರಣ ಎಂಬ ಶಬ್ದದ ಅರ್ಥ?
ಚದುರಿ ಹೋದ ಶರೀರದ ಭಾಗಗಳು ಪುನಃ ಮೊದಲಿನ ಆಕಾರದಲ್ಲಿ ಒಂದುಗೂಡಿದರೆ ಅದನ್ನು ಪುನರ್ಜನ್ಮವೆನ್ನಬಹುದು. ಆದರೆ ಹಾಗೆ ಎಂದೂ ಎಲ್ಲೂ ಆಗಿಲ್ಲ, ಆಗುವುದೂ ಸಾಧ್ಯವೂ ಇಲ್ಲ. ವಿಘಟಿತವಾದ ದೇಹವು ಪುನಃ ಸಂಘಟಿತವಾಗುವುದೇ ಇಲ್ಲ. ಆದರೂ ಪುನಃ ಸಂಘಟಿತವಾಗುತ್ತದೆ ಎನ್ನುವುದನ್ನು ತಿಳಿಸುವ ಶಬ್ದವೇ ಪುನರ್ಜನ್ಮವಾದ್ದರಿಂದ ಆ ಶಬ್ದವು ಕೇವಲ ವಾಗಾಡಂಬರ ಮಾತ್ರವಾಗಿದೆ. ಮರಣ ಎಂದರೆ ದೇಹದ ನಾಶ ಎಂದು ಮಾತ್ರ ಅರ್ಥವಲ್ಲ. ಜೀವನು ಶರೀರದಿಂದ ಬೇರೆಯಾಗುವುದೇ ಮರಣ ಎಂದು ಕೆಲವರು ಹೇಳುವುದಿದೆ. ದೇಹದ ಇರುವಿಕೆಯು ಪ್ರತಿಯೊಬ್ಬರ ಅನುಭವಕ್ಕೂ ಬರುವುದರಿಂದಲೇ ದೇಹವಿದೆ ಎನ್ನುವುದನ್ನು ಯಾರೂ ಅಲ್ಲಗಳೆಯುವುದಿಲ್ಲ. ಶರೀರವಲ್ಲದ ಆತ್ಮ ಅಥವಾ ಜೀವ ಒಂದು ಇದೆ ಎನ್ನುವುದು ಯಾವ ಜ್ಞಾನೇಂದ್ರಿಯಗಳಿಂದಲೂ ತಿಳಿದು ಬರದ ವಿಷಯವಾದ್ದರಿಂದ ಜೀವದ ಇರುವಿಕೆಗೆ ಪ್ರಮಾಣವೇ ಇಲ್ಲವಾಗಿದೆ. ಶರೀರಕ್ಕಿಂತ ಬೇರೆಯಾದ ಜೀವ ಇದೆ ಎನ್ನುವುದನ್ನು ಯಾವ ವಿಜ್ಞಾನವೂ ತಿಳಿಸುವುದಿಲ್ಲ. ದೇಹದಲ್ಲಿರುವ ಚೈತನ್ಯವೇ ಆತ್ಮ ಅಥವಾ ಜೀವ ಎಂದು ಕೆಲವರು ವಾದಿಸುವುದಿದೆ. ದೇಹದಲ್ಲದೆ ಮತ್ತೆಲ್ಲೂ ಚೈತನ್ಯವು ಇರಲಾರದು, ಏಕೆಂದರೆ ಚೈತನ್ಯವು ಶರೀರದ ಒಂದು ಗುಣವೇ ಆಗಿದೆ. ಶರೀರವೆಂದರೆ ಪೃಥಿವಿ, ನೀರು, ಅಗ್ನಿ, ವಾಯು ಎಂಬ 4 ಮಹಾಭೂತಗಳ ಸಂಘಟನೆಯೇ ಆಗಿದೆ. ಈ 4 ಭೂತಗಳು ಪರಸ್ಪರ ಸೇರುವಲ್ಲಿ ಅವುಗಳ ಮಿಶ್ರಣದ ಪರಿಣಾಮವಾಗಿ ಮೂಲತಃ ಅವುಗಳಲ್ಲಿಲ್ಲದ ಒಂದು ವಿಶಿಷ್ಟ ಶಕ್ತಿಯು ಉತ್ಪಾದನೆಯಾಗುತ್ತದೆ. ಅದನ್ನೇ ಆತ್ಮ, ಜೀವ ಎಂದು ಕರೆಯುವುದೇ ವಿನಃ ಶರೀರಕ್ಕಿಂತ ಬೇರೆಯಾದ ಆತ್ಮನೂ ಇಲ್ಲ, ಜೀವನೂ ಇಲ್ಲ. ಆತ್ಮ ಎಂದರೂ ಜೀವ ಎಂದರೂ ನಾನೇ ವಿನಃ ನನಗಿಂತ ಬೇರೆಯಾದ ಮತ್ತೇನಲ್ಲ. ಚೈತನ್ಯ ವಿಶಿಷ್ಟ ದೇಹ ಏವ ಆತ್ಮ. ಚೈತನ್ಯಯುತವಾದ ದೇಹವೇ ಆತ್ಮನು ಅಥವಾ ಜೀವವು. ಪೃಥಿವಿಯೇ ಮುಂತಾದ 4 ಭೂತಗಳಲ್ಲಿ ಕಂಡುಬರದ ಚೈತನ್ಯವು ದೇಹದಲ್ಲಿ ಕಂಡುಬರುವುದಲ್ಲ. 4 ಭೂತಗಳ ಸಂಘಟನೆಯಲ್ಲಿ ಭೂತಗಳಲ್ಲದ ಚೈತನ್ಯವಿದೆಯಲ್ಲ, ಅದೇ ಜೀವ ಎಂದು ಹೇಳುವವರೂ ಇದ್ದಾರೆ. ಇದಕ್ಕೆ ನಾವು ತಾಂಬೂಲದಿಂದ ಉದಾಹರಿಸುತ್ತೇವೆ. ವೀಳ್ಯದೆಲೆ, ಅಡಿಕೆ, ಸುಣ್ಣ ಮುಂತಾದವುಗಳಲ್ಲಿ ಕಂಡುಬರದ ಕೆಂಪು ಬಣ್ಣವು ಅವುಗಳ ಮಿಶ್ರಣವಾದ ತಾಂಬೂಲದಲ್ಲಿ ಹೇಗೆ ಕಂಡುಬರುವುದೋ ಹಾಗೆಯೇ 4 ಭೂತಗಳ ಮಿಶ್ರಣದಲ್ಲಿ ಚೈತನ್ಯವು ಉತ್ಪನ್ನವಾಗುವುದು. ಕೆಂಪು ಬಣ್ಣವು ತಾಂಬೂಲದೊಳಕ್ಕೆ ಬೇರೆಲ್ಲಿಂದಲೋ ಹೇಗೆ ಬಂದು ಸೇರಿಲ್ಲವೋ ಹಾಗೆಯೇ ಜೀವವು ಬೇರೆಲ್ಲಿಂದಲೋ ಬಂದು ದೇಹವನ್ನು ಸೇರಿದ್ದಲ್ಲ. ಇನ್ನೊಂದು ಉದಾಹರಣೆ ಬೇಕಿದ್ದರೆ ಮದ್ಯವನ್ನು ಕೊಡುತ್ತೇವೆ. ಕಿಣ್ವಾದಿಭ್ಯೋ ಮದಶಕ್ತಿವತ್. ಬೆಲ್ಲ, ಕೆಲವು ಹಣ್ಣುಗಳು ಮತ್ತು ಧಾನ್ಯಗಳಲ್ಲಿ ಇಲ್ಲದ ಮದಶಕ್ತಿ ಮತ್ತು ಅಥವಾ ನಶೆಯು ಬೆಲ್ಲ ಮುಂತಾದವುಗಳಿಂದ ಮಾಡಿದ ಮದ್ಯದಲ್ಲಿ ಕಂಡುಬರುವಂತೆ 4 ಭೂತಗಳಿಂದಾದ ದೇಹದಲ್ಲಿ ಜೀವ ಎಂದು ಕರೆಯಲ್ಪಡುವ ಚೈತನ್ಯವು ಕಂಡುಬರುತ್ತದೆ. ಇಷ್ಟೇ ವಿನಃ ಶರೀರಕ್ಕಿಂತ ಬೇರೆಯಾದ ಆತ್ಮ ಅಥವಾ ಜೀವವು ಇಲ್ಲವೇ ಇಲ್ಲ. ಶರೀರದ ನಾಶವೇ ಚೈತನ್ಯವು ಇಲ್ಲವಾಗುವಿಕೆಯು. ಅದನ್ನೇ ಬೇಕಾದರೆ ಜೀವದ ನಾಶವೆಂದೂ ಹೇಳಬಹುದು. ಪ್ರತಿಯೊಂದು ಶರೀರವು ಉತ್ಪನ್ನವಾಗುವಾಗಲೂ ಅಲ್ಲಿ ಒಂದು ಚೈತನ್ಯವು ಉತ್ಪನ್ನವಾಗುತ್ತದೆ. ಅದನ್ನೇ ಜೀವ, ಆತ್ಮ ಎಂದು ಕರೆಯುತ್ತಾರೆ. ಅಲ್ಲದೆ ಶರೀರದ ಹೊರತಾಗಿ ಎಲ್ಲಿಯೂ ಜೀವವು ಇರುವುದು ಕಂಡುಬರಲಾರದು. ಆದ್ದರಿಂದ ಶರೀರಕ್ಕೂ ಪುನರ್ಜನ್ಮವಿಲ್ಲ, ಜೀವಕ್ಕೂ ಪುನರ್ಜನ್ಮವಿಲ್ಲ, ಇರುವ ಶರೀರಕ್ಕೂ ಪುನರ್ಜನ್ಮವಿಲ್ಲ, ಇಲ್ಲದ ಜೀವಕ್ಕೂ ಪುನರ್ಜನ್ಮವಿಲ್ಲ. ಇದು ಚಾರ್ವಾಕರ ಮತವಾಗಿದೆ. ಆಧುನಿಕ ವೈದ್ಯ ವಿಜ್ಞಾನದ ಭಾಗವಾದ ನರವಿಜ್ಞಾನವು ನ್ಯೂರೋಸೈನ್ಸ್ ಸಂವೇದನೆಗಳ ಗ್ರಹಿಸುವಿಕೆಯನ್ನು ಪೃಥಕ್ಕರಣಗೊಳಿಸಿ ಅನಾಲಿಸಿಸ್, ಶರೀರವೇ ವಿವಿಧ ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರೇರಣೆಗಳನ್ನು ಸ್ಟಿಮ್ಯುಲೈ, ಗ್ರಹಿಸುವ ಮತ್ತು ಪ್ರತಿಕ್ರಿಯಿಸುವ ರಿಯಾಕ್ಟ್ ಕೆಲಸವನ್ನು ಮಾಡುತ್ತದೆ ಎನ್ನುವುದನ್ನು ವಿವರಿಸಿದೆ. ಇದನ್ನು ಗಮನಿಸಿದರೆ ಶರೀರದ ಚಲನೆಗಳಿಗೆ ಜೀವ ಎಂಬ ಯಾವುದೋ ಶಕ್ತಿಯ ಊಹೆಯ ಅಗತ್ಯವೇ ಇಲ್ಲ ಎಂದು ತಿಳಿದುಬರುತ್ತದೆ. ನರವಿಜ್ಞಾನಿಗಳು, ನ್ಯೂರೋಸೈಂಟಿಸ್ಟ್ಸ್, ವಿಚಾರಗಳ ರಚನೆಗಳನ್ನು ಮೆದುಳಿನ ಬ್ರೈನ್ ಘಟಕ ಎಂಬ ದೃಷ್ಟಿಯಿಂದ ಪೃಥಕ್ಕರಿಸುತ್ತಾರೆ. ಮನುಷ್ಯರ ವಿವಿಧ ವರ್ತನೆಗಳನ್ನು ವಿವರಿಸುವ ವರ್ತನಾ ನರಶಾಸ್ತ್ರ, ಬಿಹೇವಿಯರಲ್ ನ್ಯೂರಾಲಜಿ ಇಂದು ತುಂಬ ಸಹಾಯಕವಾಗಿದೆ. ಈಗ ಆಧುನಿಕ ವೈದ್ಯಶಾಸ್ತ್ರ, ಮೆಡಿಕಲ್ ಸೈನ್ಸ್ ದ ಪ್ರಕಾರ ವಿವಿಧ ಜ್ಞಾನೇಂದ್ರಿಯಗಳಿಂದ ಇಂದ್ರಿಯಜನ್ಯ ಸಂವೇದನೆಗಳು ಅಥವಾ ಪ್ರೇರೇಪಣೆಗಳು, ಸೆನ್ಸ್ ಸ್ಟಿಮ್ಯುಲೈ, ಪ್ರತ್ಯೇಕವಾಗಿಯೇ ಹೇಗೆ ಮಿದುಳನ್ನು ತಲುಪುವವು ಎಂದು ನೋಡಬಹುದು. ದೃಗೀಂದ್ರಿಯ ಅಥವಾ ಕಣ್ಣು ಹೇಗೆ ಕೆಲಸ ಮಾಡುತ್ತದೆ ಎಂದು ಗಮನಿಸುವ. ಹೊರಗಿನ ವಸ್ತುಗಳ ಮೇಲೆ ಬಿದ್ದ ಬೆಳಕು ವಸ್ತುಗಳಿಂದ ಪರಾವರ್ತಿತ ರಿಫ್ಲೆಕ್ಟ್
ಗೊಂಡು ಕಣ್ಣಿನ ಕಾರ್ನಿಯಾದಲ್ಲಿರುವ ಕನೀನಿಕೆಯ ಪ್ಯುಪಿಲ್ ಮೂಲಕ ಎಕ್ವಿಯಸ್ ಹ್ಯೂಮರ್, ನೇತ್ರಮಣಿ ಲೆನ್ಸ್ ಮತ್ತು ವಿಟ್ರಿಯಸ್ ಹ್ಯೂಮರ್ ಇವುಗಳ ಮಾರ್ಗವಾಗಿ ನೇತ್ರಪಟಲ ರೆಟಿನಾವನ್ನು ತಲುಪಿ ಅಲ್ಲಿ ವಸ್ತುವಿನ ತಲೆಕೆಳಗಾದ ಚಿತ್ರವು ಮೂಡುತ್ತದೆ. ಪ್ರಕಾಶ ಚಿತ್ರವು ನೇತ್ರಪಟಲದ ಮೇಲೆ ಮೂಡಿದ ಕೂಡಲೇ ವಿದ್ಯುತ್ ಸ್ಪಂದನಗಳು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಉತ್ಪನ್ನವಾಗುತ್ತವೆ. ಈ ವಿದ್ಯುತ್ ಸ್ಪಂದನಗಳು ನೇತ್ರನಾಡಿ, ಆಪ್ಟಿಕಲ್ ನರ್ವ್, ಆಪ್ಟಿಕಲ್ ಚಿಯಾಸ್ಮಾ, ಆಪ್ಟಿಕಲ್ ಟ್ರ್ಯಾಕ್ಟ್, ಲೇಟರಲ್ ಜೆನಿಕ್ಯುಲೇಟಿವ್ ಬಾಡಿ ಮತ್ತು ಆಪ್ಟಿಕಲ್ ರೇಡಿಯೇಷನ್ ಮಾರ್ಗವಾಗಿ ಮೆದುಳಿನಲ್ಲಿರುವ ದೃಷ್ಟಿಗೆ ಸಂಬಂಧಿಸಿದ ಆಪ್ಟಿಕಲ್ ಲೋಬನ್ನು ತಲುಪುತ್ತದೆ. ಶ್ರೋತ್ರೇಂದ್ರಿಯ ಕಿವಿ ಕೆಲಸವನ್ನು ಗಮನಿಸುವ. ಹೊರಗೆ ಉತ್ಪತ್ತಿಯಾದ ಶಬ್ದಗಳು ತರಂಗ ಸೌಂಡ್ ವೇವ್ಸ್ ರೂಪದಲ್ಲಿ ಮೊದಲು ಕರ್ಣಪಟಲ ಟಿಂಪ್ಯಾನಿಕ್ ಮೆಂಬ್ರೇನ್ ಅನ್ನು ತಲುಪಿ ಅದನ್ನು ಕಂಪಿಸುತ್ತದೆ. ಕಂಪಿಸಲ್ಪಟ್ಟ ಕರ್ಣಪಟಲವು ಆ ಕಂಪನಗಳನ್ನು ವೈಬ್ರೇಷನ್ ಕಿವಿಯ ಮಧ್ಯಭಾಗವಾದ ನಡು ಕಿವಿಯ ಮೇಲಿಯಸ್, ಇನ್ಕಸ್ ಮತ್ತು ಸ್ಟೆಪಿಸ್ ಎಂಬ 3 ಚಿಕ್ಕ ಎಲುಬುಗಳ ನಿರ್ಮಾಣಕ್ಕೆ ತಲುಪಿಸುತ್ತದೆ. ನಂತರ ಸ್ಟೆಪಿಸ್ ಎಲುಬಿನ ಅಡಿ ಇರುವ ಅಂತಃಕರಣದ ಪಟಲವನ್ನು ಕಂಪಿಸುತ್ತದೆ. ಆಗ ಅದರಲ್ಲಿರುವ ದ್ರವ ಲಿಕ್ವಿಡ್ ಕಾರ್ಯೋನ್ಮುಖವಾಗಿ ಅಲ್ಲಿಯ ಸೂಕ್ಷ್ಮ ಜ್ಞಾನಕೋಶಗಳನ್ನು ಕಂಪಿಸುತ್ತದೆ. ಆ ಸೂಕ್ಷ್ಮ ಜ್ಞಾನಕೋಶಗಳ ಮೇಲೆ ನೆಲೆಸಿರುವ ಕರ್ಣೇಂದ್ರಿಯದ ಜ್ಞಾನ ತಂತುಗಳ ತುದಿಗಳು ಆ ಕಂಪನಗಳನ್ನು ಸ್ವೀಕರಿಸುತ್ತವೆ. ಅಲ್ಲಿ ಆ ಕಂಪನಗಳು ವಿದ್ಯುತ್ ಸ್ಪಂದನ ಅಂದರೆ ಎಲೆಕ್ಟ್ರಿಕಲ್ ವೇವ್ಸ್ಗಳಾಗಿ ಕರ್ಣೇಂದ್ರಿಯದ ಜ್ಞಾನತಂತು ಅಂದರೆ ಆಡಿಟರಿ ನರ್ವ್, ಟ್ರೆಪೆಜಾಯ್ಡ್ ಬಾಡಿ, ಲ್ಯಾಟರಲ್ ಲೆಮ್ನಿಸ್ಕಸ್, ಮೀಡಿಯಲ್ ಜೆನಿಕ್ಯುಲೇಟ್ ಬಾಡಿ ಮತ್ತು ಆಡಿಟರಿ ರೇಡಿಯೇಷನ್ ಗಳ ಮಾರ್ಗವಾಗಿ ಮೆದುಳಿನಲ್ಲಿರುವ ಟೆಂಪೊರಲ್ ಲೋಬ್ ಎಂಬ ಭಾಗಕ್ಕೆ ತಲುಪಿಸಲ್ಪಡುತ್ತವೆ. ತ್ವಗೀಂದ್ರಿಯ ಅಥವಾ ಸ್ಪರ್ಶೇಂದ್ರಿಯ ಅಂದರೆ ಚರ್ಮವು ನಾನಾ ಪ್ರಕಾರಗಳ ಸ್ಪರ್ಶವನ್ನು ಗ್ರಹಿಸುವ ಸಾಮರ್ಥ್ಯವುಳ್ಳ ಅಂಗ ಅಂದರೆ ಸೆನ್ಸರಿ ರಿಸೆಪ್ಟರ್ಸ್ಗಳಿಂದ ನಿರ್ಮಾಣವಾಗಿದೆ. ಅವು ಸ್ಪರ್ಶ, ತಾಪಮಾನ, ನೋವು, ಒತ್ತಡ ಇವುಗಳನ್ನು ಸ್ವೀಕರಿಸಿ ಊರ್ಧ್ವನಾಡಿಗಳ ಮಾರ್ಗದ ಮೂಲಕ ಮೆದುಳಿನಲ್ಲಿರುವ ಪೇರಿಯೇಟಲ್ ಲೋಬ್ ಎಂಬ ಭಾಗದಲ್ಲಿರುವ ಸೊಮ್ಯಾಟೋಸೆನ್ಸರಿ ಕಾರ್ಟೆಕ್ಸ್ಗೆ ಆ ಸಂದೇಶಗಳನ್ನು ತಲುಪಿಸುತ್ತವೆ. ರಸನೇಂದ್ರಿಯ ಅಂದರೆ ನಾಲಿಗೆಯು ರುಚಿಕುಡಿ ಅಂದರೆ ಟೇಸ್ಟ್ ಬರ್ಡ್ಸ್ಗಳಿಂದ ಕೂಡಿದೆ. ಈ ರುಚಿಕುಡಿಗಳು ಸ್ವಾದದ ಪ್ರೇರಣೆಗಳನ್ನು ತಲೆಬುರುಡೆಗೆ ಸಂಬಂಧಿಸಿದ ನರಗಳ ಮೂಲಕ ಪೆರಿಯಾಟಲ್ ಲೋಬ್ ನಲ್ಲಿರುವ ಸೊಮ್ಯಾಟೋಸೆನ್ಸರಿ ಕಾರ್ಟೆಕ್ಸ್ಗೆ ವಿದ್ಯುತ್ ಸ್ಪಂದನಗಳು ಸಾಗಿಸುತ್ತವೆ. ಘ್ರಾಣೇಂದ್ರಿಯ ಅಂದರೆ ಮೂಗು ಮೇಲ್ಭಾಗದಲ್ಲಿರುವ ಸ್ಥಳವು ವಾಸನೆಗಳನ್ನು ಗ್ರಹಿಸುವ ಸಾಮರ್ಥ್ಯವುಳ್ಳ ವಿಶೇಷ ಸೂಕ್ಷ್ಮಾಂಗ ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ಗಳನ್ನು ಒಳಗೊಂಡಿರುತ್ತದೆ. ಯಾವುದೇ ವಾಸನೆಯಲ್ಲಿರುವ ರಾಸಾಯನಿಕ ದ್ರವ್ಯವು ಮೂಸಲ್ಪಟ್ಟಾಗ ಒಳಹೋಗುವ ಶ್ವಾಸದ ಮೂಲಕ ಮೂಗಿನೊಳಗೆ ಒಯ್ಯಲ್ಪಡುತ್ತದೆ. ಆ ರಾಸಾಯನಿಕ ದ್ರವ್ಯವು ಮೂಗಿನೊಳಗಿರುವ ಓಡೋರಾನ್ ಬೈಂಡಿಂಗ್ ಪ್ರೋಟೀನ್ ಎಂಬ ಸ್ಥಾನಿಕ ರಾಸಾಯನದೊಂದಿಗೆ ಒಂದಾಗುತ್ತದೆ. ಈ ರಾಸಾಯನಿಕ ಕಟ್ಟು ವಿದ್ಯುತ್ ಸ್ಪಂದನಗಳನ್ನು ಘ್ರಾಣಪಟಲ ಅಂದರೆ ಆಲ್ಫ್ಯಾಕ್ಟರಿ ಮೆಂಬ್ರೇನ್ ದಲ್ಲಿ ಕೊನೆಗೊಳ್ಳುವ ನರಗಳ ತುದಿಯಲ್ಲಿ ಆರಂಭಿಸುತ್ತದೆ. ನಂತರ ಸ್ಪಂದನಗಳು ಘ್ರಾಣ ನರಗಳ ತುದಿಯಿಂದ ಹಳೆ ಮೆದುಳಿನ ಅಂಗವಾದ ಹ್ರಿನೈನ್-ಸಿಫಲಾನ್ ಅಥವಾ ಸಾಮಾನ್ಯವಾಗಿ ಅರಿಯಲ್ಪಡುವ ಲಿಂಬಿಕ್ ವ್ಯವಸ್ಥೆಗೆ ಸಾಗಿಸಲ್ಪಡುತ್ತವೆ. ಇದು ಮನೋಭಾವನೆಗಳನ್ನು, ಭಾವಾತ್ಮಕ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಸೆರೆಬ್ರಮ್ ಅಂದರೆ ದೊಡ್ಡ ಮೆದುಳು 2 ಅರ್ಧಗೋಳ ಹೆಮಿಸ್ಫಿಯರ್ಸ್ಗಳಾಗಿ ವಿಭಾಗಿಸಲ್ಪಡುತ್ತದೆ. ಪ್ರತಿ ಅರ್ಧಗೋಳವು ಪುನಃ ಇನ್ನೂ 4 ಚಿಕ್ಕ ವಿಭಾಗಗಳಾಗಿ ವಿಭಾಗಿಸಲ್ಪಡುತ್ತದೆ. ಮೆದುಳಿನ ಹೊರವಲಯ ಸೆರೆಬ್ರಲ್ ಕಾರ್ಟೆಕ್ಸ್ವು ಬೂದಿ ಬಣ್ಣದ ವಸ್ತುವಿನಿಂದ ನಿರ್ಮಿತವಾಗಿದೆ. ಅದರ ಒಳಭಾಗವು ಶುದ್ಧ ದ್ರವ್ಯದಿಂದಾಗಿದೆ. ಒಳಗಿನ ಈ ಭಾಗವು ಹೊರವಲಯ ಸೆರೆಬ್ರಲ್ ಕಾರ್ಟೆಕ್ಸ್ ನಿಂದ ವಿವಿಧ ಸಂದೇಶಗಳನ್ನು ಸ್ವೀಕರಿಸುವ ಮತ್ತು ಪ್ರಸಾರ ಮಾಡುವ ಕೆಲಸಗಳನ್ನು ನಿರ್ವಹಿಸುತ್ತದೆ. ಹೊರವಲಯ ಸೆರೆಬ್ರಲ್ ಕಾರ್ಟೆಕ್ಸ್ವು ವಿವಿಧ ಇಂದ್ರಿಯಗಳಿಂದ ಬರುವ ವಿಶಿಷ್ಟ ಸಂವೇದನೆಗಳನ್ನು ಸ್ವೀಕರಿಸುವುದು ಮತ್ತು ಅಪೇಕ್ಷಿತ ಶಾರೀರಿಕ ಚಲನೆಗಳನ್ನು ಪ್ರಾರಂಭಿಸುವುದು, ಆಲೋಚಿಸುವುದು, ಥಾಟ್ಸ್, ನಿಶ್ಚಯಿಸುವುದು, ಡಿಸಿಷನ್ಸ್ ಇತ್ಯಾದಿ ಕಾರ್ಯಗಳನ್ನು ಮಾಡುತ್ತದೆ. ನ್ಯೂರಾನ್ಸ್ ಎಂದು ಕರೆಯಲ್ಪಡುವ ನರಕೋಶಗಳು ನರ್ವ್ ಸೆಲ್ಸ್ ಮಿದುಳಿನ ಕಾರ್ಯವಾಹಿ ಘಟಕಗಳಾಗಿವೆ. ಅವು ಅತಿ ಸೂಕ್ಷ್ಮ ವಿದ್ಯುತ್ ಸ್ಪಂದನಗಳ ರೂಪದಲ್ಲಿರುವ ಸಂದೇಶ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಗಳನ್ನು ಕಳುಹಿಸುತ್ತವೆ. ಈ ನರಕೋಶಗಳು
ಸಿನಾಪ್ಸಿಸ್ ಚಿಕ್ಕ ಬಿರುಕುಗಳಿಂದ ಬೇರ್ಪಡಿಸಲ್ಪಟ್ಟಿವೆ. ವಿದ್ಯುತ್ ಸ್ಪಂದನವು ಯಾವುದೇ ನರಕೋಶ ಅಂದರೆ ನ್ಯೂರಾನ್ ದ ಮೂಲಕ ಸಾಗುವಾಗ ಆ ಕೋಶವು ಬಿರುಕುಗಳಲ್ಲಿ ಅಂದರೆ ಸಿನಾಪ್ಸಿಸ್ ನರವಾಹಕ ರಾಸಾಯನಿಕ ನ್ಯೂರೋಟ್ರಾನ್ಸ್ಮಿಟರ್ವನ್ನು ಸ್ರವಿಸುತ್ತದೆ. ಎಲ್ಲ ರಾಸಾಯನಿಕಗಳು ಸಂಬಂಧಿಸಿದ ನರಕೋಶಗಳಲ್ಲಿ ವಿದ್ಯುತ್ ಸ್ಪಂದನಗಳನ್ನು ಪ್ರೇರೇಪಿಸುತ್ತವೆ. ಕಣ್ಣು, ಕಿವಿ ಇತ್ಯಾದಿಯಾಗಿ ಎಲ್ಲ ಇಂದ್ರಿಯಗಳಲ್ಲಿರುವ ನರಗಳ ತುದಿಗಳಲ್ಲಿ ಉತ್ಪಾದನೆಯಾಗುವ ಸಂವೇದನೆ ಅಥವಾ ಸನ್ನೆಗಳು ಸೆನ್ಸ್ ಇಂಪಲ್ಸಸ್ ನಿಯಂತ್ರಿತ ಪ್ರಸಾರಕ ಪರಂಪರೆಯಿಂದ ಮೆದುಳಿನ ಹೊರವಲಯ ಅಂದರೆ ಕಾರ್ಟೆಕ್ಸ್ ದ ಸಂಬಂಧಿಸಿದ ಭಾಗಗಳಿಗೆ ಕಳುಹಿಸಲ್ಪಡುತ್ತವೆ. ಆಗ ಆ ಭಾಗದಲ್ಲಿರುವ ಲಕ್ಷಾಂತರ ನ್ಯೂರಾನ್ಸ್ಗಳು ವಿದ್ಯುತ್ ಸನ್ನೆಗಳನ್ನು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಗಳನ್ನು ಒಂದೇ ಸಮಯಕ್ಕೆ ಯೋಗ್ಯ ಅಚ್ಚಿನ ರೂಪದಲ್ಲಿ ಅಂದರೆ ಪ್ಯಾಟ್ರನ್ಸ್ ಉತ್ಪಾದಿಸಲು ಪ್ರೇರೇಪಿಸಲ್ಪಡುತ್ತದೆ. ಈ ಅಚ್ಚುಗಳೇ ಬೇರೆ ಬೇರೆ ಜ್ಞಾನೇಂದ್ರಿಯಗಳು ಕಳುಹಿಸಿದ ವಸ್ತುಗಳ ಜ್ಞಾನವಾಗಿ ಉಳಿಯುತ್ತವೆ. ನ್ಯೂರಾನ್ಸ್ಗಳ ವಿದ್ಯುತ್ ಸ್ಪಂದನೆಗಳು ಕ್ಷಣಕಾಲ ಮಾತ್ರ ಉಳಿಯಬಲ್ಲವಾಗಿವೆ. ಉತ್ಪಾದಿತವಾದ ನ್ಯೂರಾನ್ಗಳು 1 ಮಿಲಿಸೆಕೆಂಡಿನಲ್ಲಿಯೇ ನಶಿಸುತ್ತವೆ. ಆದರೂ ಅವುಗಳ ಸಂಚಾರವು ಸಂಬಂಧಿತ ನ್ಯೂರಾನ್ಗಳೊಳಗೆ ಒಂದು ವಿಶಿಷ್ಟವಾದ ಜೋಡಣೆಯ ತಂಡವನ್ನು ನಿರ್ಮಿಸಿ ಸ್ಥಾಪಿಸುತ್ತದೆ. ಇದರಿಂದಾಗಿಯೇ ಒಮ್ಮೆ ಗ್ರಹಿಸಿದ ವಸ್ತುಗಳ ಚಿತ್ರ ಅಥವಾ ಆಕೃತಿ ಡಿಸೈನ್ಸ್ಗಳ ಅಚ್ಚನ್ನು ಪುನಃ ಸೃಷ್ಟಿ ಮಾಡುವ ಸಾಮರ್ಥ್ಯವು ನ್ಯೂರಾನ್ಗಳಲ್ಲಿ ಉತ್ಪನ್ನವಾಗುತ್ತದೆ. ಈ ನ್ಯೂರಾನ್ಗಳು ಮೂಡಿಸುವ ಅಚ್ಚುಗಳ ಪುನರಾವರ್ತನೆಯಿಂದಾಗಿ ಹಿಂದೆ ಗ್ರಹಿಸಿದ ವಸ್ತುವಿನ ಅಚ್ಚಿನ ರೂಪವು ಪುನಃ ಎದ್ದುಕೊಳ್ಳುವುದನ್ನೇ ಸ್ಮರಣೆ ಅಥವಾ ನೆನಪು ಎಂದು ಕರೆಯುತ್ತಾರೆ. ನೆನಪು ದೀರ್ಘಕಾಲದ್ದೋ ಅಥವಾ ಅಲ್ಪಕಾಲದ್ದೋ ಎನ್ನುವುದು ಬಾಹ್ಯ ವಸ್ತುಗಳ ಗ್ರಹಿಸುವಿಕೆಯ ಪುನರಾವೃತ್ತಿ ಮತ್ತು ಈ ಅಚ್ಚುಗಳ ಪುನರಾವೃತ್ತಿ ನೆನಪುಗಳನ್ನು ಅವಲಂಬಿಸುತ್ತದೆ. ಅಂದರೆ ಪದೇ ಪದೇ ನೋಡಲ್ಪಟ್ಟ ಅಥವಾ ನೆನಪು ಮಾಡಲ್ಪಟ್ಟ ವಸ್ತುವು ದೀರ್ಘಕಾಲದವರೆಗೆ ನೆನಪಿನಲ್ಲುಳಿಯುತ್ತದೆ. ಬಹಳ ಹಿಂದಿನ ನೆನಪು ಪುನರುಜ್ಜೀವನವಾದಂತೆ ನ್ಯೂರಾನ್ಗಳ ವಿದ್ಯುತ್ ಸ್ಪಂದನೆಗಳನ್ನು ಕಂಡುಹಿಡಿಯಬಹುದು ಎನ್ನುವುದು ಆಧುನಿಕ ಸಂಶೋಧನೆಯಿಂದ ದೃಢಪಟ್ಟಿದೆ. ಪ್ರಜ್ಞೆ ಅಥವಾ ಅರಿಯುವ ತತ್ವ ಅಥವಾ ಚೈತನ್ಯ ಎಂದರೆ ನಮ್ಮದೇ ವ್ಯಕ್ತಿತ್ವದ ಒಂದು ಕಲ್ಪನೆ ಮಾತ್ರ. ನಾವು ಅದನ್ನು ಪ್ರತಿಕ್ಷಣವೂ ನಮ್ಮ ದೇಹದ ಪ್ರತಿಮೆಯಿಂದಲೂ ಜೀವನದ ಚರಿತ್ರೆ ಅಂದರೆ ಹಿಂದಿನ ಘಟನೆಗಳ ನೆನಪುಗಳಿಂದಲೂ ಭವಿಷ್ಯತ್ತಿನ ಕಲ್ಪನೆಗಳಿಂದಲೂ ಪುನಃ ಪುನಃ ರಚಿಸುತ್ತಿರುತ್ತೇವೆ. ಅರಿಯುವ ತತ್ವ ಅಥವಾ ಚೈತನ್ಯವು ನಮ್ಮ ಮೆದುಳಿನ ಯಾವುದೋ ತಿರುಳು ಅಲ್ಲ. 1 ಶತಮಾನಕ್ಕಿಂತ ದೀರ್ಘವಾದ ಅವಧಿಯುದ್ದಕ್ಕೂ ಚೈತನ್ಯವು ಹುದುಗಿರಬಹುದಾದ ಮೆದುಳಿನಲ್ಲಿರಬಹುದಾದ ಸ್ಥಳ ಅಥವಾ ವಿಭಾಗವನ್ನು ಕಂಡುಹಿಡಿಯಲು ಮೆದುಳಿನ ಮಿಲಿಮೀಟರಿನ ವ್ಯಾಪ್ತಿಯನ್ನೆಲ್ಲ ಜಾಲಾಡಿ ವಿಜ್ಞಾನಿಗಳು ಶ್ರಮಿಸಿದ್ದಾರೆ ಮತ್ತು ಅದರ ಫಲವಾಗಿ ಆತ್ಮ, ಜೀವ ಅಥವಾ ಚೈತನ್ಯವು ಅಡಗಿರಬಹುದಾದ ಯಾವ ಪ್ರದೇಶವೂ ಕಂಡುಬಂದಿಲ್ಲವೆಂದು ಸಾರಿದ್ದಾರೆ. ಇದರಿಂದಾಗಿ ಜೀವ ಎನ್ನುವುದು ಇಲ್ಲವೇ ಇಲ್ಲ ಎನ್ನುವುದೇ ಸಿದ್ಧಾಂತವಾಗಿದೆ. ಅರಿಯುವ ತತ್ವ ಅಥವಾ ಪ್ರಜ್ಞೆ ಎನ್ನುವುದು ಮೆದುಳಿನ ವಿವಿಧ ಭಾಗಗಳಲ್ಲಿ ಏಕಕಾಲಕ್ಕೆ ಸೈಮಲ್ಟೇನಿಯಸ್ ಪುನಃ ಪುನಃ ಅತಿ ಶೀಘ್ರವಾಗಿ ಉತ್ಪನ್ನವಾಗುವ ನ್ಯೂರಾನ್ಗಳ ವಿದ್ಯುತ್ ಕಂಪನಗಳಿಂದ ನಿರ್ಮಿಸಲ್ಪಟ್ಟ ಒಂದು ಉಪಪದಾರ್ಥವು ಬೈಪ್ರಾಡಕ್ಟ್. ವಿವಿಧ ವಾದ್ಯಗಳು ಮೇಳೈಸಿ ಒಂದು ಸ್ವರಮೇಳಗಾಯನ ಸಿಂಫೊನಿ ಆರ್ಕೆಸ್ಟ್ರಾವು ಉತ್ಪನ್ನವಾಗುವಂತೆ ಕಂಪನಗಳ ಒಕ್ಕೂಟವು ಅರಿಯುವ ತತ್ವವನ್ನು ಉತ್ಪಾದಿಸುತ್ತದೆ. ನ್ಯೂರಾನ್ಗಳು ವಿದ್ಯುತ್ ಕಂಪನಗಳನ್ನು ಸೂಸುವ ಪ್ರಕ್ರಿಯೆಯು ಏಕಕಾಲೀನ ಮಾತ್ರವಲ್ಲ, ಅದು ಅನ್ಯೋನ್ಯ ಸಾಪೇಕ್ಷವೂ ಕೋಆರ್ಡಿನೇಟೆಡ್ ಆಗಿದೆ. ವಿದ್ಯುತ್ ಸಂಕೇತಗಳು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳು ಹೊರಹೊಮ್ಮುವಾಗ ಅನೇಕ ಅಣುಕೋಶ ಸೆಲ್ಗಳು ಮೇಲೆ ಕೆಳಗೆ ಹಾರುತ್ತಿರಬೇಕು. ಈ ತೂಗಾಟಗಳೇ ಆಸಿಲೇಷನ್ಸ್ ಅರಿಯುವ ತತ್ವದ ನಿರ್ಮಾಣದಲ್ಲಿ ಒಳಗೊಂಡ ಘಟಕಗಳಾಗಿವೆ. ಹೀಗೆ ಶರೀರದ ಎಂದರೆ ಕರ್ಮೇಂದ್ರಿಯದ ಮತ್ತು ಜ್ಞಾನೇಂದ್ರಿಯಗಳ ಕೆಲಸಗಳಲ್ಲದೆ ಮನಸ್ಸು, ವಿಚಾರ, ಆಲೋಚನೆ, ನೆನಪು ಇತ್ಯಾದಿ ಎಲ್ಲವನ್ನೂ ವೈಜ್ಞಾನಿಕವಾಗಿಯೇ ವಿವರಿಸಲು ಸಾಧ್ಯವಿದೆ ಎಂದು ಗೊತ್ತಾದ ನಂತರವೂ ಶರೀರಕ್ಕಿಂತ ಬೇರೆಯಾದ ಜೀವವೊಂದು ಇದೆ ಎಂದು ನಂಬುವ ಅಗತ್ಯವೇ ಕಂಡುಬರುವುದಿಲ್ಲ. ಆದ್ದರಿಂದ ಶರೀರಕ್ಕೂ ಪುನರ್ಜನ್ಮವಿಲ್ಲ, ಜೀವಕ್ಕೂ ಪುನರ್ಜನ್ಮವಿಲ್ಲ. ಇರುವ ಶರೀರಕ್ಕೂ ಪುನರ್ಜನ್ಮವಿಲ್ಲ, ಇಲ್ಲದ ಜೀವಕ್ಕೂ ಪುನರ್ಜನ್ಮವಿಲ್ಲ ಎಂದೇ ದೃಢವಾದ ನಿಶ್ಚಯವಾಗುತ್ತದೆ. ಪ್ರಪಂಚದ ಅರ್ಥ ಪ್ರಪಂಚದಲ್ಲಿಲ್ಲ. ಅದರ ಕುರಿತು ನಮಗೆ ಕೊಡಲ್ಪಟ್ಟ ಅಥವಾ ನಾವೇ ಕಲ್ಪಿಸುವ ಭಾವಗಳೇ ಅರ್ಥವಾಗುತ್ತವೆ. ಮರಣ, ಪರಲೋಕ ಮತ್ತು ಪುನರ್ಜನ್ಮಗಳೆಂಬ ಶಬ್ದಗಳಿಗೆ ಸಾಮಾನ್ಯ ಜನರು ಕಲ್ಪಿಸುವ ಅರ್ಥಗಳೇ
ಆದಿಭೌತಿಕ ದೃಷ್ಟಿಯಾಗಿದೆ. ತನ್ನ ಸ್ಥೂಲ ಶರೀರ ಮತ್ತು ಅದಕ್ಕಿಂತ ಹೊರಗಿರುವ ಭೌತ ವಸ್ತುಗಳ ಎಂದರೆ ಎಲ್ಲ ಜೀವ ಜಡ ಅಂಗಸಹಿತವಾದ ಜಗತ್ತಿನ ಎರಡರ ಸತ್ಯತೆಯನ್ನು ಮಾತ್ರ ಗ್ರಹಿಸಬಲ್ಲ ದ್ವೈತ ದೃಷ್ಟಿಯೇ ಆದಿಭೌತಿಕ ದೃಷ್ಟಿಯಾಗಿದೆ. ಇದು ಎಲ್ಲ ಮಾನವರಿಗೂ ಸಹಜವಾಗಿಯೇ ಇರುವ ದೃಷ್ಟಿಯಾಗಿದೆ. ಈ ದೃಷ್ಟಿಯಿಂದ ಭೌತ ವಸ್ತುಗಳ ಮಟ್ಟಿನ ಕೊಡುವ ಪಡೆಯುವ ಮಾಹಿತಿಗಳನ್ನೇ ಆದಿಭೌತಿಕ ಜ್ಞಾನ ಎನ್ನುತ್ತಾರೆ.